ಮಹಾಮಳೆಗೆ ಕರುನಾಡು ಅಕ್ಷರಶಃ ಬೆಚ್ಚ ಬಿದ್ದಿದೆ. ಎಲ್ಲೋ ಒಂದ್ ಕಡೆ ಮಳೆ ಆಗುತ್ತೆ, ಇನ್ನೆಲ್ಲೋ ಪ್ರವಾಹ ಸೃಷ್ಟಿಯಾಗುತ್ತೆ. ಮಹಾರಾಷ್ಟ್ರದಲ್ಲಿ ಸುರಿದಿರುವಂತಹ ಮಳೆಗೆ ಉತ್ತರ ಕರ್ನಾಟಕದಲ್ಲಿ ಅವಾಂತರಗಳೇ ಸೃಷ್ಟಿಯಾಗಿದೆ. ಇನ್ನು ಬೆಳಗಾವಿ ಅಂತೂ ನದಿ ನೀರಲ್ಲಿ ಮುಳುಗಿ ಹೋಗ್ಬಿಟ್ಟಿದೆ. ಹೊಲ ಜಲಾವೃತ ತಗೊಂಡೈತ್ರಿ ನಮ್ದ. ₹2,00,000 ಸಾಲ ಮಾಡಾದ್ರೂ ನಮ್ದು ಕೃಷಿ ಯಾವುದೇ ರೀತಿ ಒಂದು ಫಲ ಕೊಡ್ತೀವಿ. ಈ ವರ್ಷ ಫಲ ಕೊಡ್ತೈತೆ ಭರವಸೆ ಅಪ್ಪಾರದ್ರಿ ಯಾವುದೋ ಒಂದು ನಾಶ ಆಗೋದೈತಿ. ಒಳಗಪ್ಪ ಇಟ್ಟು ನೀರು ಬಂದೈತೆ, ತಗಡಿನ ಮನೆ ಐತಿಯಪ್ಪ. ಮ್ಯಾಲ ಮಳೆ ರೀ, ತಳಗ ಹೊಳಿ ರೀ, ಎಲ್ಲ ಮನೆಗಳೆಲ್ಲ ತುಂಬಿ ಎಲ್ಲ ಇವಾಗತ್ತಾರ, ಎಲ್ಲ ಜೊನ್ನಾಗ ಹೋಗ್ಬಿಟ್ಟು ಬಂದ್ರಿ. ತ್ರಾಸು ಭಾಳ ಆಗೈತ್ರಿ. ನಮ್ಮ ಮಳ್ಯಾಗ ಅದು ಬಿದ್ಕೋತ ಎದ್ಕೋತ ಬಂದ್ರಿ, ಹುಡುಗರನ್ನ ಕರ್ಕೊಂಡು. ಕೇಳಿದ್ರಲ್ಲ, ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರ ಕತೆ. ಮಹಾಮಳೆ ಅಬ್ಬರಕ್ಕೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗ್ತಿದೆ. ವರ್ಣಾರ್ಭಟಕ್ಕೆ ಘಟಪ್ರಭಾ ನದಿ ರೌದ್ರ ರೂಪ ತಾಳಿದ್ದು ಈ ಭಾಗದ ಜನರ ಬದುಕೆ ದುಸ್ತರವಾಗಿದೆ. ದೃಶ್ಯ 1, ಮಳೆಗೆ 70 ಮನೆಗಳು ಜಲಾವೃತ. ಮಹಾಮಳೆ ರೌದ್ರ ನರ್ತನಕ್ಕೆ ಘಟಪ್ರಭಾ ನದಿ ಉಕ್ಕಿ ಹರಿಯುತ್ತಿದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಿರ್ಜಿ ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ. 70ಕ್ಕೂ ಹೆಚ್ಚು ಮನೆಗಳು ನೀರಲ್ಲಿ ಮುಳುಗಿವೆ. ದೃಶ್ಯ 2, ನದಿಯಲ್ಲಿ ನೀರು, ಖಾಲಿಯಾದ ಊರು. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಮುಸುಗುಪ್ಪಿ ಗ್ರಾಮಕ್ಕೆ ಜಲಗಂಡಾಂತರ ಎದುರಾಗಿದೆ. ಇಡೀ ಗ್ರಾಮಕ್ಕೆ ಘಟಪ್ರಭಾ ನದಿ ನೀರು ನುಗ್ಗಿದ್ದು ಊರಿಗೆ ಊರೇ ಖಾಲಿಯಾಗುತ್ತಿದೆ. ದೃಶ್ಯ 3, ಮಹಾಮಳೆಗೆ ರಾಜ್ಯ ಹೆದ್ದಾರಿ ಬಂದ್. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಗೆ ಘಟಪ್ರಭಾ ನದಿ ಪ್ರವಾಹಕ್ಕೆ ಯಾದವಾಡ ರಾಜ್ಯ ಹೆದ್ದಾರಿ ಬಂದಾಗಿದೆ. ದೃಶ್ಯ 4, ಲಕ್ಷ್ಮೀ ದೇಗುಲಕ್ಕೆ ಜಲ ದಿಗ್ಬಂಧನ. ಘಟಪ್ರಭಾ ನದಿಯ ಪ್ರವಾಹಕ್ಕೆ ಮೂಡಲಗಿಯ ಮಸಗುಪ್ಪಿಯಲ್ಲಿರುವ ಸುಪ್ರಸಿದ್ಧ ಲಕ್ಷ್ಮೀ ದೇಗುಲಕ್ಕೆ ಜಲ ದಿಗ್ಬಂಧನವಾಗಿದೆ. ಬೆಳಗಾವಿ ಜಿಲ್ಲೆ ಮುಡಲಗಿ ತಾಲೂಕಿನ ಮಸಗುಪ್ಪಿ ಅನ್ನೋ ಒಂದು ಗ್ರಾಮದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿವೆ. ಅದರಲ್ಲಿ ಪ್ರಮುಖವಾಗಿ ಮಸಗುಪ್ಪಿಯ ಲಕ್ಷ್ಮೀ ದೇವಿ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ನೀರಿನಲ್ಲಿ ಕೂಡ ಮುಳುಗಡೆ ಆಗಿದೆ. ಪಕ್ಕದಲ್ಲಿರುವಂಥ ಬ್ಯಾಂಕ್ ಇರ್ಬೋದು, ಕಲ್ಯಾಣ ಮಂಟಪ ಸೇರಿದಂತೆ ಅಂಗಡಿ ಮುಂಗಟ್ಟುಗಳು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ದೃಶ್ಯ 5, ಬಾಣಂತಿಯರ ಪರದಾಟ. ಧಾರಾಕಾರ ಮಳೆಗೆ ಘಟಪ್ರಭಾ ನದಿ ತುಂಬಿ ಹರಿಯುತ್ತಿದ್ದು ನದಿ ನೀರು ಮನೆಗೆ ನುಗ್ಗಿದ್ರಿಂದ 2 ಬಾಣಂತಿಯರು, ಓರ್ವ ಗರ್ಭಿಣಿ ರಾತ್ರೋರಾತ್ರಿ ಮನೆ ತೊರೆದು ಒಡೆರಟ್ಟಿ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದಿದ್ದಾರೆ. ದೃಶ್ಯ 5, ಕೊಚ್ಚಿ ಹೋದ ಮನೆ, ಕಣ್ಣೀರಿಟ್ಟ ಯುವತಿ. ಮಳೆಗೆ ಮನೆ ತೊರೆದು ಕಾಳಜಿ ಕೇಂದ್ರಕ್ಕೆ ಬಂದ ಜನ ಕಣ್ಣೀರಲ್ಲೇ ಕೈ ತೊಳೆಯುತ್ತಿದ್ದಾರೆ. ಇನ್ನು ಮಸಗುಪ್ಪಿ ಗ್ರಾಮದಲ್ಲಿ 300ಕ್ಕೂ ಅಧಿಕ ಗ್ರಾಮಗಳು ಜಲಾವೃತವಾಗಿದ್ದು ಡ್ರೋನ್ ಕ್ಯಾಮೆರಾದಲ್ಲಿ ಈ ದೃಶ್ಯ ಸೆರೆಯಾಗಿದೆ. ಮಹಾರಾಷ್ಟ್ರದ ಮಳೆ ಉತ್ತರ ಕರ್ನಾಟಕದಲ್ಲಿ ಕಣ್ಣೀರು ತರಿಸುತ್ತಿದೆ. ಪ್ರವಾಹಕ್ಕೆ ಬದುಕು ಸಾಗಿಸೋದೇ ದುಸ್ತರವಾಗಿದೆ. ಬೆಳಗಾವಿಯಿಂದ ಮೈಲಾರಿ ಪಟಾತ್ ಜೊತೆ ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ನೋಡಿ, ಬಂದ್ರೆ ಎಲ್ಲ ಒಟ್ಟೊಟ್ಟಿಗೆ ಬರುತ್ತೆ ಉತ್ತರ ಕರ್ನಾಟಕಕ್ಕೆ. ಕೇವಲ ಘಟಪ್ರಭಾ ಮಾತ್ರ ಅಲ್ಲ, ಕೃಷ್ಣಾ ನದಿ ಕೂಡ ರೌದ್ರ ರೂಪ ತಾಳಿದೆ. ಚಿಕ್ಕೋಡಿನಲ್ಲಿ ಕಂಡು ಕೇಳರಿಯದ ಪ್ರವಾಹ ಸಂಭವಿಸಿದೆ. ಜನರ ಬದುಕೆ ಮುಳುಗಿ ಹೋಗಿದೆ. ಕಳೆದ ಸಾರಿ ಕೂಡ, ಈಗ ಕೆಲವು ವರ್ಷಗಳ ಹಿಂದೆ ಕೂಡ ಇದೇ ರೀತಿ ಪ್ರವಾಹ ಸಂಭವಿಸಿತ್ತು. ಈ ಸಾರಿ ಅದಕ್ಕಿಂತ ಹೆಚ್ಚಿನ ಪ್ರವಾಹ ಸಂಭವಿಸುವ ಸಂಭವ ಕಾಣ್ತಾ ಇದೆ. ಪ್ರವಾಹ, ಕಂಡು ಕೇಳರಿಯದ ಪ್ರವಾಹ, ರೌದ್ರ ರೂಪ ತಾಳಿದ ಕೃಷ್ಣ ನದಿಯಲ್ಲಿ ಕೊಚ್ಚಿ ಹೋಗ್ತಿದ್ದವನ ರಕ್ಷಣೆಗೆ ಹರಸಾಹಸ.
ಸಾವಿರಾರು ಹೆಕ್ಟೇರ್ ಭೂಮಿ ಜಲಾವೃತ. ಕೃಷ್ಣಾ ನದಿ ಪ್ರವಾಹದ ಒಂದೊಂದು ದೃಶ್ಯವೂ ಘೋರ ಘನಘೋರ. ಡ್ರೋನ್ ಕ್ಯಾಮೆರಾದಲ್ಲಿ ಕೃಷ್ಣೆಯ ಭೀಕರ ದೃಶ್ಯ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ರಣ ಮಳೆ ಸುರಿತಾ ಇದೆ. ಕೃಷ್ಣಾ ನದಿ ರೌದ್ರ ರೂಪವನ್ನ ತಾಳಿದೆ. ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ. ಗೋಕಾಕ್ ಅಥಣಿಗೆ ಸಂಪರ್ಕ ಕಲ್ಪಿಸುವ ಹಳ್ಯಾಳ ಸೇತುವೆ ಮುಳುಗುವ ಹಂತಕ್ಕೆ ತಲುಪಿದೆ. ಸಾವಿರಾರು ಹೆಕ್ಟೇರ್ ಭೂಮಿ ಅಕ್ಷರಶಃ ಜಲಾವೃತವಾಗಿದೆ. ಕೃಷ್ಣಾ ನದಿಯಲ್ಲಿ ಕೊಚ್ಚಿ ಹೋಗ್ತಿದ್ದವನ ರಕ್ಷಣೆ. ಯಾದಗಿರಿಯ ಸುರಪುರದಲ್ಲಿ ಕೃಷ್ಣಾ ನದಿ ಬೋರ್ಗರೆದು ಹರಿತಾ ಇದೆ. ದ್ರಾಕ್ಷಿ ತೋಟಕ್ಕೆ ತೆರಳಿದ್ದ ಯಮನಪ್ಪ ಎಂಬಾತ ಆಯತಪ್ಪಿ ನದಿಯಲ್ಲಿ ಕೊಚ್ಚೋಗಿದ್ದಾನೆ. ಕೂಡಲೇ ನದಿಗೆ ಧುಮುಕಿದ ಮೀನುಗಾರರು ಕೊಚ್ಚಿ ಹೋಗ್ತಿದ್ದವನನ್ನ ರಕ್ಷಿಸಿದ್ದಾರೆ. ಸಪ್ತ ಸಾಗರವನ್ನೇ ಮುಳುಗಿಸಿದ ಕೃಷ್ಣ. ಚಿಕ್ಕೋಡಿಯಲ್ಲೇ ಕೃಷ್ಣಾ ನದಿ ಬುಸುಗುಡ್ತಾ ಧಾವಿಸ್ತಾ ಇದೆ. ಅಥಣಿ ತಾಲೂಕಿನ ಸಪ್ತ ಸಾಗರ ಗ್ರಾಮವನ್ನೇ ಕೃಷ್ಣ ನುಂಗು ಹಾಕಿದೆ. ಗ್ರಾಮದ 200 ಮನೆಗಳಿಗೆ ನದಿ ನೀರು ನುಗ್ಗಿಬಿಟ್ಟಿದೆ. ಹರಿಯೋ ನದಿಯಲ್ಲಿ ತೆಪ್ಪದಲ್ಲೇ ಸಂಚಾರ. ವಿಜಯಪುರ ಜಿಲ್ಲೆಯ ಆಳವಟ್ಟಿ ಜಲಾಶಯದಿಂದ ಅಪಾರ ಪ್ರಮಾಣದಲ್ಲಿ ನೀರನ್ನ ಹರಿಬಿಡಲಾಗ್ತಾ ಇದೆ. ಪರಿಣಾಮ ಹೊಳೆಮಸುತ್ತೆ ಬಾಳಬಟ್ಟಿ ಗ್ರಾಮ ಸಂಪರ್ಕಿಸುವಂತ ರಸ್ತೆ ಜಲಾವೃತವಾಗಿದೆ. ಹರಿಯೋ ನದಿಯಲ್ಲಿ ಜನರು ಅಪಾಯದಲ್ಲೇ ತೆಪ್ಪದ ಮೂಲಕ ಸಂಚರಿಸುತ್ತಿದ್ದಾರೆ. ಚಿಕ್ಕೋಡಿಯಲ್ಲೇ ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಮಾಂಜರಿ ಗ್ರಾಮದ ಇಟ್ಟಿಗೆ ನಿರ್ಮಾಣದ ಘಟಕಗಳು ನದಿ ನೀರಲ್ಲಿ ಮುಳುಗೋಗಿವೆ. ನೀರಿನ ಹರಿವು ಹೆಚ್ಚಾದ್ರೆ ಮಾಂಜರಿ ಗ್ರಾಮಕ್ಕೂ ನದಿ ನೀರು ನುಗ್ಗಲಿದೆ. ರೌದ್ರ ರೂಪ ತಾಳೆ ಬೋರ್ಗರೆದು ಹರಿತಾ ಇರೋ ನದಿಗಳು ನಂಬಿದ ಜನರನ್ನ ಮುಳುಗಿಸ್ತಿದ್ರೆ ಅಷ್ಟೇ ಸಾಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಮಲೆನಾಡಿನಲ್ಲೂ ಕೂಡ ಮಳೆ ಅವಾಂತರ ಮುಂದುವರೆದಿದೆ. ಗುಡ್ಡಗಳೇ ಧರೆಗಪ್ಪಳಿಸ್ತಾ ಇದ್ದಾವೆ. ಮಡಿಕೇರಿನಲ್ಲಿ ಈ ಹಿಂದೆ ನಾವು ನೋಡಿದ್ವಿ, ಮಡಿಕೇರಿನಲ್ಲಿ ಎಂತೆಂಥ ದುರಂತಗಳು ಸಂಭವಿಸಿತ್ತು, ಗುಡ್ಡ ಕುಸಿದು ಅಂತ. ಈಗ ಮತ್ತೆ ಮಡಿಕೇರಿನಲ್ಲಿ ಆ ಮಹಾ ದುರಂತ ಮರುಕಳಿಸೋ ಆತಂಕ ಶುರುವಾಗಿದೆ. ನರ್ತನ ಮಲೆನಾಡಲ್ಲಿ ಅಕ್ಷರಶಃ ವರುಣನ ನರ್ತನವಾಗ್ತಿದೆ. ಮೇಘರಾಜ ಧರಣಿ ಕೂತು ಬಿಟ್ಟಿದ್ದಾನೆ. ನದಿಗಳು ಭೋರ್ಗರೆದು ಹರಿತಾ ಇವೆ. ಮನೆಗಳಿಗೆ ಭದ್ರಾ ನದಿ ಜಲ ದಿಗ್ಬಂಧನ ಹಾಕಿದೆ. ಭೋರ್ಗರೆದ ಲಕ್ಷ್ಮಣ ತೀರ್ಥ ನದಿ. ವರುಣಾರ್ಭಟಕ್ಕೆ ಕೊಡಗು ಕಂಗಾಲಾಗಿದೆ. ಪೊನ್ನಂಪೇಟೆಯ ಬಿರುನಾಣಿ ಪರಕಟಗೇರಿಯಲ್ಲಿ ರಸ್ತೆ ಮೇಲೆ ನೀರು ಹೊಳೆಯಂತೆ ಹರಿದಿದೆ. ಲಕ್ಷ್ಮಣ ತೀರ್ಥ ನದಿ ಭೋರ್ಗರೆದು ಹರಿತಾ ಇದೆ. ಕಾಫಿ ತೋಟ, ಕೃಷಿ ಜಮೀನಿಗೆ ನೀರು ನುಗ್ಗಿಬಿಟ್ಟಿದೆ. ಮಡಿಕೇರಿಯಲ್ಲಿ 2018ರ ದುರಂತ ಮರುಕಳಿಸುವ ಆತಂಕ ಎದುರಾಗಿದೆ. ಮಡಿಕೇರಿ ಸೋಮವಾರಪೇಟೆ ಮಾರ್ಗದಲ್ಲಿ ಭೂಕುಸಿತದ ಭೀತಿ ಶುರುವಾಗಿದೆ. ಹೆದ್ದಾರಿ ಬದಿಯ ಗುಡ್ಡದಲ್ಲಿ ಮಣ್ಣು ಮಿಶ್ರಿತ ನೀರು ರಸ್ತೆ ಮೇಲೆ ಹರಿದು ಬರ್ತಿದೆ. ಶಿರಾಡಿ ಘಾಟ್ನಲ್ಲಿ ಮತ್ತೆ ಗುಡ್ಡ ಕುಸಿತ. ಹಾಸನದಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಶಿರಾಡಿ ಘಾಟ್ನ ದೊಡ್ಡ ತಪ್ಪಲು ಬಳಿ ಮತ್ತೆ ಗುಡ್ಡ ಕುಸಿದಿದೆ. ಕಿಲೋಮೀಟರ್ ಗಟ್ಟಲೆ 1 ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಆಗಿದೆ. ಎಡಕುಮಾರಿ ರೈಲ್ವೆ ಮಾರ್ಗದಲ್ಲಿ ಭೂಕುಸಿತ. ಮಳೆಯ ನರ್ತನಕ್ಕೆ ಹಾಸನದ ಸಕಲೇಶ್ಪುರ ಅಕ್ಷರಶಃ ನಲುಗಿ ಹೋಗಿದೆ. ಎಡಕುಮಾರಿ ಕಡಗರವಳ್ಳಿ ರೈಲ್ವೆ ನಿಲ್ದಾಣಗಳ ನಡುವೆ ಭೂಕುಸಿತವಾಗಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 500 ಮೀಟರ್ ಆಳ ಮಣ್ಣು ಕುಸಿದಿದೆ. ಹರಿಯೋ ನದಿಯಲ್ಲಿ ಯುವಕರ ಹುಚ್ಚಾಟ ನೋಡಿ. ಈ ಭಂಡ ಯುವಕರನ್ನೊಮ್ಮೆ ನೋಡಿ. ದಾವಣಗೆರೆಯ ದೇವರ ಬೆಳಕೆರೆ ಡ್ಯಾಂನಲ್ಲಿ ಹೇಗೆ ಹುಚ್ಚಾಟ ಆಡ್ತಿದ್ದಾರೆ ನೋಡಿ. ಭೋರ್ಗರೆದು ಹರಿತಾ ಇರೋ ನೀರಿನಲ್ಲಿ ಮೀನು ಹಿಡಿಯೋ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ಚಿಕ್ಕಮಗಳೂರಿನಲ್ಲಂತೂ ಭದ್ರಾ ನದಿ ರೌದ್ರ ರೂಪ ತಾಳಿದೆ. ಮೂಡಿಗೆರೆ ತಾಲೂಕಿನ ಹೊಳೆಕೊಡಿಗೆ ಗ್ರಾಮ 5-6 ಮನೆಗಳಿಗೆ ನದಿ ನೀರು ಜಲ ದಿಗ್ಬಂಧನ ಹಾಕಿದೆ. 15 ದಿನದಿಂದ ನದಿ ದಾಟಲಾಗದೆ ಜನರು ಪರದಾಡ್ತಿದ್ದಾರೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.